ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಇಲಾಖೆಯಿಂದ ಕಾಲ್ ಮಾಡಿರುವಂತಹ 1421 ಪೋಸ್ಟ್ CAR ಮತ್ತು DARಗೆ ಆನ್ಲೈನಲ್ಲಿ ಯಾವ ರೀತಿ ಅರ್ಜಿ ಹಾಕ್ಬೋದು ಅಂತ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ KEA ವೆಬ್ಸೈಟ್ನ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡಿದ ನಂತರ KEA ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ನೇಮಕಾತಿ ಅನ್ನೋ ಆಪ್ಷನ್ಸ್ ಬರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಅದರಲ್ಲಿ ಸಶಸ್ತ್ರ ಪೊಲೀಸ್ CAR DAR ಅನ್ನೋ ಆಪ್ಷನ್ ಇದಿಲ್ಲ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮಗೆ ಪೋಸ್ಟ್ ವೈಸು ಒಂದು PDF ಇರುತ್ತೆ. ಅದನ್ನು ನೀವು ಡೀಟೇಲ್ಡಾಗಿ ನೋಡಿಕೊಂಡು ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ, ಯಾವ ಕ್ಯಾಸ್ಟ್ಗೆ ಎಷ್ಟು ಪೋಸ್ಟು, ಸೊ ಅದನ್ನು ನೀವಿಲ್ಲಿ ಆ PDF ಮುಖಾಂತರ 1 by 1 ನೀಟಾಗಿ ನೋಡ್ಕೊಳ್ಳಿ. ಸೊ ಇವಾಗ ನನಗೆ ಬೆಂಗಳೂರು ನಗರದಲ್ಲಿ ಅಧಿಕವಾಗಿ ಪೋಸ್ಟಿಂಗ್ ಇರೋದ್ರಿಂದ ನಾನು ಬೆಂಗಳೂರು ನಗರಕ್ಕೆ ಆನ್ಲೈನಲ್ಲಿ ಅರ್ಜಿ ಹಾಕ್ತಾಯಿದ್ದೀನಿ. ಸೊ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ CAR DAR ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅರ್ಜಿ ಹಾಕೋದಕ್ಕೆ. ಸೊ ಇವಾಗ ಇಲ್ಲಿ non-HKಗೆ ನಾನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಸೊ ಇದು ಹೈದರಾಬಾದ್ ಕರ್ನಾಟಕ ಬೇರೆ ಇರುತ್ತೆ, non-HK ಬೇರೆ ಇರುತ್ತೆ. ಸೊ ಅದಕ್ಕೆ ಸೆಲೆಕ್ಟ್ ಮಾಡಿಕೊಂಡು ನಾನಿವಾಗ ಆ ಲಿಂಕ್ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಹೊಸ ಯೂಸರ್ ಅಂದರೆ ನ್ಯೂ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನಿಮ್ಮ SSLC ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿಕೊಂಡು ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬರುತ್ತೆ. ಸೊ ನಿಮಗೆ ಅಲ್ಲಿ ಹೆಸರು, ಡೇಟ್ ಆಫ್ ಬರ್ತು, ತಂದೆ ಹೆಸರು ಮತ್ತು ತಾಯಿ ಹೆಸರು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಡಿಸ್ಪ್ಲೇ ಆದಾಗ ಒಂದು ಟಿಕ್ ಬಾಕ್ಸ್ ಇರುತ್ತೆ, ಆ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಎಲ್ಲ ಸರಿ ಇದೆ ಅಂತ ಚೆಕ್ ಮಾಡಿ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟು ನಿಮಗಿಲ್ಲ ಆಧಾರ್ ವ್ಯಾಲಿಡೇಷನ್ಗೆ ಹೋಗುತ್ತೆ. ಸೊ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ನಂತರ ನಿಮ್ಮಿಲ್ಲ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡಿದ ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಸೊ OTP ಬಂದ ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಕೊಡಬೇಕಾಗತ್ತೆ. ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಅರ್ಜಿ ಹಾಕಬೇಕಾದ್ರೆ ಬೇರೆದನ್ನು ಕೊಡ್ಬೋದು, ಬಟ್ ಇಲ್ಲಿ ಮಾತ್ರ ಆಧಾರ್ ಯಾವ್ದು ರಿಜಿಸ್ಟರ್ ಆಗಿರುತ್ತೆ ಅದೇ ನಂಬರ್ಗೆ OTP ಬರುತ್ತೆ. ಆ OTPನ ಎಂಟ್ರಿ ಮಾಡಿಕೊಂಡು 6 ಡಿಜಿಟ್ OTP ಬರುತ್ತೆ, ಅದನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನೋ ಆಪ್ಷನ್ನ ಕೊಟ್ಟು ಸೊ ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಈ ರೀತಿ ಡೀಟೇಲ್ಡಾಗಿ ಓಪನ್ ಆಗುತ್ತೆ. ಸೊ ನಿಮ್ಮ PUC ಪರ್ಸೆಂಟೇಜ್ ಮೇಲೆ ಹಾಕ್ತಿರೋದ್ರಿಂದ PUC ಅಂತ ಸೆಲೆಕ್ಟ್ ಮಾಡಿಕೊಂಡು ನಂತರ ಜೆಂಡರ್ನ ಸೆಲೆಕ್ಟ್ ಮಾಡಿ ನೇಷನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಇಮೇಲ್ ID ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನೀವು ಇಮೇಲ್ ID ನ ಕರೆಕ್ಟಾಗಿ ಎಂಟ್ರಿ ಮಾಡಬೇಕು. ಯಾಕೆ ಅಂತಂದರೆ ನಿಮ್ಮ ರಿಜಿಸ್ಟರ್ಡ್ ಮೇಲ್ IDಗೆ ನೀವು ಯಾವುದಿಲ್ಲಿ ಮೇಲ್ ID ಕೊಡ್ತೀರಾ ಅದಕ್ಕೆ OTP ಹೋಗುತ್ತೆ. ಸೊ ಬಂದಂಥ OTPನ ನೀವು ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ ಮಾಡಬೇಕಾಗುತ್ತೆ. ಸೊ ಮುಂದೆ ನಿಮಗೆ ಏನೇ ಇನ್ಫಾರ್ಮೇಷನ್ ಇದ್ರೂ ಮೇಲ್ ಅಥವಾ ಮೆಸೇಜ್ ಥ್ರೂನೇ ಇನ್ಫಾರ್ಮೇಷನ್ ಬರುತ್ತೆ. ಸೊ ಅದರಿಂದ ನೀವು ಇಲ್ಲಿ ಕೊಡಬೇಕಾದ್ರೆ ಕರೆಕ್ಟಾಗಿ ಕೊಟ್ಟು OTPನ ಎಂಟ್ರಿ ಮಾಡಿ ಮುಂದುವರಿಯಿರಿ. ಸೊ ಇವಾಗ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಗೆಟ್ OTPನ ಕೊಟ್ಟರೆ ಈಗ ಇಮೇಲ್ ID OTPನ ವೆರಿಫೈ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಸೆಂಡ್ OTPನ ಕೊಡಿ. ಕೊಟ್ಟ ನಂತರ ನಿಮ್ಮ ಮೊಬೈಲ್ ನಂಬರು ಆಧಾರ್ ಲಿಂಕ್ ಆಗಿದ್ದನ್ನ ಕೊಡಬೇಕು ಅಂತೇನಿಲ್ಲ, ನಿಮ್ಮ ಯಾವುದೇ ಮೊಬೈಲ್ ನಂಬರ್ ಇದ್ರೂ ಅದನ್ನು ಕೊಡ್ಬೋದು. ಸೊ ಕೊಟ್ಟ ನಂತರ OTPನ ಜನ್ರೇಟ್ ಮಾಡಿಕೊಂಡು ಬಂದಂಥ OTPನ ಎಂಟ್ರಿ ಮಾಡಿಕೊಂಡು ನಂತರ ನೀವು ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ನಾನು ಪಾಸ್ವರ್ಡ್ನ admin@123 ಅಂತ ಕೊಡ್ಕೊತೀನಿ. ಸೊ ನಿಮ್ಮ ಕನ್ವೀನಿಯೆಂಟ್ ನಿಮಗೆ ಯಾವುದು ಜ್ಞಾಪಕ ಬರುತ್ತೆ ಅಥವಾ ಜ್ಞಾಪಕದಲ್ಲಿರುವಂಥ ಪಾಸ್ವರ್ಡ್ಗಳನ್ನ ನೀವಿಲ್ಲಿ
ಕೊಡಬೇಕಾಗತ್ತೆ. ಸೊ ನಾನು ಇವಾಗ ಒ ಟಿ ಪಿ ವೆರಿಫೈ ಮಾಡಾಯಿತು. ಸೊ ಇವಾಗ ಹೇಳ್ದಂಗೆ ಪಾಸ್ವರ್ಡ್ನ ಎಂಟ್ರಿ ಮಾಡಿ, ನಂತರ ಒಂದು ಪಾಸ್ವರ್ಡ್ ಸೈಜ್ನ ಮುಂಚೆನೇ ಸ್ಕ್ಯಾನ್ ಮಾಡಿ ಒಂದು ಸೈಜ್ಗೆ ಇಟ್ಕೊಂಡಿರ್ತೀನಿ. ಸೊ ಅಲ್ಲಿ ಹೇಳುತ್ತೆ ನಿಮಗೆ 50 KB ಒಳಗಿರಬೇಕು ಅಂತ. ಆ ಸೈಜ್ನ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇವಾಗ ನಾನು ಪಾಸ್ವರ್ಡ್ ಸೆಟ್ ಮಾಡ್ತಾಯಿದ್ದೀನಿ. ನಂತರ ಫೋಟೋನ ಅಪ್ಲೋಡ್ ಮಾಡಿ ಕ್ಯಾಪ್ಚನ ಎಂಟ್ರಿ ಮಾಡಿ ರಿಜಿಸ್ಟರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರಿಜಿಸ್ಟರ್ನ ಮಾಡ್ತಾಯಿದ್ದೀನಿ. ಸೊ ರಿಜಿಸ್ಟರ್ ಅಂತ ಕೊಟ್ಟ ನಂತರ ನಿಮಗೆ ರಿಜಿಸ್ಟ್ರೇಷನ್ ಒಂದು ಸ್ಲಿಪ್ಪು ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇದನ್ನು ಪೇಜ್ನ ಪ್ರಿಂಟೌಟ್ ತೊಗೊಂಡು ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಇಟ್ಕೊಳ್ಳಿ. ಸೊ ಪೇಜ್ ಮೇಲೇ ನಿಮಗೆ ಏನು ಪಾಸ್ವರ್ಡು ಕೊಟ್ಕೊಂಡಿದ್ರಿ ಅದನ್ನು ಬರೆದಿಟ್ಕೊಳ್ಳಿ, ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ರಿಜಿಸ್ಟ್ರೇಷನ್ ಪ್ರೋಸೆಸ್ ಆಯಿತು. ಇವಾಗ ರಿಜಿಸ್ಟ್ರೇಷನ್ ನಂಬರ್ ಬಂದಿದೆಯಲ್ಲ ಅದನ್ನು ಇಲ್ಲಿ ಎಂಟ್ರಿ ಮಾಡಿಕೊಂಡು ಬೈ ಟೆಕ್ಸ್ಟ್ ಮೆಸೇಜ್ ಆದ್ರೂ ಒ ಟಿ ಪಿ ತೊಗೋಬೋದು, ಒ ಟಿ ಪಿ ಅಥವಾ ವಾಟ್ಸಪ್ಪಲ್ಲಾದರೂ ತೊಗೋಬೋದು, ಇಮೇಲ್ ಐ ಡಿನಾದ್ರೂ ತೊಗೋಬೋದು. ಸೊ ನಾನೀಗ ಟೆಕ್ಸ್ಟ್ ಮೆಸೇಜಲ್ಲೇ ಒ ಟಿ ಪಿನ ಜನ್ರೇಟ್ ಮಾಡಿಕೊಂಡು ನಂತರ ವಾಟ್ಸಪ್ಪನ್ನು ಸೆಲೆಕ್ಟ್ ಮಾಡ್ಕೊಡ್ತೀನಿ. ನೋಡಿದ್ರಲ್ಲ ನೀವು, ಆ 3 ಆಪ್ಷನಲ್ಲಿ ಯಾವ್ದು ಬೇಕಾದರೂ ತೊಗೋಬೋದು. ನಾನಿವಾಗ ವಾಟ್ಸಪ್ ಮುಖಾಂತರ ತೊಗೊತೀನಿ. ಸೊ ವಾಟ್ಸಪ್ಪಲ್ಲಿ ಬಂದಂತೆ ಒ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ ಒ ಟಿ ಪಿನ ಕೊಟ್ಟು ಸೊ ಈಗ ಲಾಗಿನ್ ಆಗ್ತಾಯಿದ್ದೀನಿ. ಸೊ ಲಾಗಿನ್ ಆದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಕ್ಯಾಸ್ಟ್ ಯಾವುದು ಅನ್ನೋದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಿಂದೂ, ಮುಸ್ಲಿಮ್ ಯಾವುದು, ರಿಲಿಜಿಯನ್ ಯಾವುದಿರುತ್ತೆ. ಸೊ ರಿಲಿಜಿಯನ್ನ ಎಂಟ್ರಿ ಮಾಡಿದ ನಂತರ ನೀವು ಇಲ್ಲಿ ನಿಮ್ಮ ಅಡ್ರೆಸ್ನ ಮ್ಯಾನ್ಯುವಲಿ ಎಂಟ್ರಿ ಮಾಡಬೇಕಾಗತ್ತೆ. ಊರು, ಪೋಸ್ಟ್, ಹೋಬಳಿ, ತಾಲೂಕಿನಲ್ಲಿ ಎಂಟ್ರಿ ಮಾಡಿ ನಂತರ ಪಿನ್ ಕೋಡ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಪಿನ್ ಕೋಡ್ ಎಂಟ್ರಿ ಮಾಡಿದ ನಂತರ ನಿಮ್ಮ ಸ್ಟೇಟು, ಡಿಸ್ಟ್ರಿಕ್ಟ್, ತಾಲೂಕು ಸೆಲೆಕ್ಟ್ ಮಾಡಿಕೊಂಡು ನಂತರ ಮದುವೆ ಆಗಿದೆಯಾ ಇಲ್ವಾ, ಮ್ಯಾರಿಡ್, ಅನ್ಮ್ಯಾರಿಡ್, ವಿಡೋ, ಡೈವರ್ಸ್ ಯಾವ್ದು ಆಪ್ಷನ್ಸ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಇನ್ಫಾರ್ಮೇಷನ್ನ ಕೊಡಿ. ಸೊ ಕೊಟ್ಟ ನಂತರ ನಿಮಗೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ. ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಸೊ ನೆಕ್ಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ನಂತರ ನಿಮ್ಮ PUC ಬಿಫೋರ್ 2008 ಆಫ್ಟರ್ 2008 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆಫ್ಟರ್ 2008 ಆಗಿದ್ದರೆ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಪಾಸ್ಡ್ ಮಂತು ಮತ್ತು ಪಾಸಿಂಗ್ ಇಯರ್ ಯಾವುದಿರುತ್ತೆ ಅದನ್ನು ಎಂಟ್ರಿ ಮಾಡಿ ಫೆಚ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ PUC ಪಾಸ್ಡ್ ಡೀಟೇಲ್ಸ್ ಇಲ್ಲಿ ಫೆಚ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಹೆಸರು, ತಂದೆ ಹೆಸರು, PUC ಪರ್ಸೆಂಟೇಜ್ ಎಷ್ಟು, ಮತ್ತು ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಕಾಲೇಜ್ ಡೀಟೇಲ್ಸನ್ನು ಬರುತ್ತೆ. ಸೊ ಅದು ಯಾವ ಡಿಸ್ಟಿಕ್ಕಲ್ಲಿದೆ ಅದೆಲ್ಲನೂ ಡಿಸ್ಟಿಕ್ ಮತ್ತು ತಾಲೂಕನ್ನು ನೀವಿಲ್ಲಿ ಮ್ಯಾನ್ಯುವಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿಕೊಂಡು ನಂತರ ಸೇವ್ ಅನ್ನೋ ಆಪ್ಷನ್ನ ಕೊಟ್ಟು ಸೊ ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ಸೊ ಸೇವ್ ಅಂತ ಕೊಟ್ಟ ನಂತರ ನೆಕ್ಸ್ಟ್ ಅನ್ನೋ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಜನರಲ್ ಮೆರಿಟ್ ಅವರು ಆದರೆ ಮಾತ್ರ ನೋ ಅಂತ ಇರಬೇಕು. ಸೊ ಮಿಕ್ಕಿದ ಯಾವುದೇ ಕ್ಯಾಸ್ಟ್ ಇದ್ರೂ ನೀವು ಎಸ್ ಅಂತ ಕೊಟ್ಟು ಆರ್ ಡಿ ನಂಬರ್ನೇ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಸೊ ಆರ್ ಡಿ ನಂಬರ್ನ ಎಂಟ್ರಿ ಮಾಡಿ ಗೆಟ್ ಡೀಟೇಲ್ಸ್ನ ಕೊಟ್ಟ ನಂತರ ನಿಮ್ಮ ಆರ್ ಡಿ ವೆರಿಫೈಡ್ ಅಂತ ಬರ್ತದೆ. ಸೊ ಅಲ್ಲಿ ನಿಮ್ಮ ಹೆಸರು, ತಂದೆ ಹೆಸರು, ವ್ಯಾಲಿಡಿಟಿ ಮತ್ತು ಯಾವ ಕ್ಯಾಸ್ಟ್ ಅನ್ನೋದನ್ನು ಎಂಟ್ರಿ ಮಾಡಿ ತೋರಿಸುತ್ತೆ. ಸೊ ನಂತರ ನಿಮ್ಮ ಕನ್ನಡ ಮೀಡಿಯಮ್ ರೂರಲ್ ಎಲಿಜಿಬಲ್ ಇದ್ದರೆ ಎಸ್ ಅಂತ ಕೊಟ್ಟು ಸೇವ್ ಅನ್ನೋ ಆಪ್ಷನ್ನ ಕೊಟ್ಕೊಳ್ಳಿ. ಸೊ ಇಲ್ಲಿ ನನಗೆ ರೂರಲ್ ಮಾತ್ರ ಎಲಿಜಿಬಲ್ ಇದೆ, ಅದರಿಂದ ರೂರಲ್ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಮಿಕ್ಕಿದವೆಲ್ಲನೂ ನೀವು ಆಪ್ಷನ್ನ ಎಸ್ ಆರ್ ನೋ ಕೊಟ್ಟು ಸೇವ್ ಕೊಡಬೇಕಾಗತ್ತೆ. ಸೊ ಎಸ್ ಇದ್ದೋ ಮಾತ್ರ ಸೆಲೆಕ್ಟ್ ಮಾಡೋ ರೀತಿ ಇಲ್ಲ, ಎಸ್ ಇದ್ದರೆ ಎಸ್ ಅಂತ ಕೊಟ್ಟು ಸೇವ್ ಮಾಡ್ಕೊಳ್ಳಿ, ನೋ ಅಂತಿದ್ರೆ ನೋ ಅಂತ ಕೊಟ್ಟು ಸೇವ್ ಮಾಡಿಕೊಂಡು ನಂತರ ಎಲ್ಲ ಸರಿ ಇದೆ ಚೆಕ್ ಮಾಡ್ಕೊಂಡು ಸೇವ್ ಅನ್ನೋ ಆಪ್ಷನ್ನ ಕೊಡಿ.
ಕೊಟ್ಟ ನಂತರ ನೆಕ್ಸ್ಟ್ ಅನ್ನೋ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೀವು ಅರಣ್ಯ ಪ್ರದೇಶದವರು ಅಂತ ಕೇಳುತ್ತೆ, ಹೌದು ಅಂತಿದ್ರೆ ಹೌದು ಅಂತ ಕೊಡಿ. ನಿಮ್ಮ ಹೈಟು ಮತ್ತು ಚೆಸ್ಟ್ ಸೈಜ್ ಎಷ್ಟಿರುತ್ತೆ ಅದನ್ನು ಇಲ್ಲಿ ಎಂಟ್ರಿ ಮಾಡಿಕೊಂಡು ನಂತರ ಸೇವ್ ಅನ್ನೋ ಆಪ್ಷನ್ನ ಕೊಟ್ಟು ಸೇವ್ ಮಾಡಿಕೊಂಡು ನಂತರ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಬೇಕು ಅಂದರೆ ನೀವು ಆರ್ಮಿಯಲ್ಲಿ ಇರಬೇಕಾಗತ್ತೆ. ಸೊ ಆರ್ಮಿಗೂ ಎಷ್ಟು ಏಜ್, ಯಾವ ಲಿಮಿಟು ಅನ್ನೋದನ್ನು ನೀವು ನೋಟಿಫಿಕೇಷನ್ ನೋಡಿಕೊಂಡು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಸೊ ನೀವು ಮಾತೃಭಾಷೆ ಯಾವುದು ಕನ್ನಡ ಲ್ಯಾಂಗ್ವೇಜು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ರೆ ಮೀನ್ಸ್ PUC ಆಗಲಿ SSLC ಆಗಲಿ ಕನ್ನಡ ಫಸ್ಟ್ ಪ್ರಿಫರೆನ್ಸಲ್ಲಿ ಓದಿದರೆ ಮೀನ್ಸ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಗಿದ್ದರೆ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು KEA ಕಡೆಯಿಂದ ನೀವು ಕನ್ನಡ ಕಡ್ಡಾಯ ಎಕ್ಸಾಮ್ನ ಬರೆದಿದ್ದರೆ ಎಸ್ ಅಂತ ಕೊಟ್ಟರೆ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ, ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೋ ಅಂತ ಆಪ್ಷನ್ ಕೊಟ್ಟು ಮುಂದುವರಿಯಿರಿ. ಸೊ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಬಂದರೆ ನಿಮಗಿಲ್ಲಿ ಫೋಟೋ ಆಲ್ರೆಡಿ ಫಸ್ಟೇ ಅಪ್ಲೋಡ್ ಮಾಡಿರ್ತೀರ. ಸೊ ನಿಮ್ಮ ಸಿಗ್ನೇಚರು ಮತ್ತು ತಂಬನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಮುಂಚೆನೇ ಸ್ಕ್ಯಾನ್ ಮಾಡಿ ಇಟ್ಕೊಂಡು 1 by 1 ಅಪ್ಲೋಡ್ ಮಾಡ್ಕೊಂಬನ್ನಿ. ಸೊ 50 KB ಒಳಗೆ ಇರಬೇಕು ಎಲ್ಲ ಡಾಕ್ಯುಮೆಂಟ್ಸನ್ನು. ಸೊ ಅಪ್ಲೋಡ್ ಮಾಡಿದ್ಮೇಲೆ ಸೇವ್ ಸಿಗ್ನೇಚರ್ ಅಂತ ಬರುತ್ತೆ, ಅಪ್ಲೋಡ್ ಸಿಗ್ನೇಚರ್, ಅಪ್ಲೋಡ್ ತಂಬ್. ಸೊ ಎಡಗೈನ ಹೆಬ್ಬೆರಳು ಅದನ್ನು ತಮ್ಮ ಇಂಪ್ರೆಷನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಇಲ್ಲಿ. ಸೊ ಅಪ್ಲೋಡ್ ಮಾಡಿದ ನಂತರ ಎಲ್ಲ ಸರಿ ಇದೆ ಅಂತ 1 by 1 ಚೆಕ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಕೊಡಿ. ಸೊ ಎಲ್ಲ ಸರಿ ಇದೆ ಅಂತ ಆಯಿತು ಅಂತಂದರೆ ಮತ್ತೆ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಸೊ ಯಾವ ಪೋಸ್ಟ್ ಅಪ್ಲೈ ಮಾಡ್ತಾಯಿದ್ದೀರಾ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಈಗ ಯಾವ ಊರಿಗೆ ಪೋಸ್ಟಿಂಗ್ನ ಅಪ್ಲೈ ಮಾಡ್ತಾಯಿದ್ದೀರಾ, ನಿಮ್ಮ ಡಿಸ್ಟಿಕ್ ಅಂದರೆ ಪೋಸ್ಟಿಂಗ್ ಎಲ್ಲೆಲ್ಲಿತ್ತು ಅಂತ ನೋಡಿದ್ರಲ್ಲ ಮೊದಲನೇ ವಿಡಿಯೋ ಶುರುವಿನಲ್ಲೇ. ಸೊ ನಾನೀಗ ಬೆಂಗಳೂರು ನಗರನೇ ಸೆಲೆಕ್ಟ್ ಮಾಡಿಕೊಂಡು ಒಂದು ಡ್ರಾಫ್ಟ್ ಪ್ರಿಂಟನ್ನು ತೊಗೊತೀನಿ. ತೊಗೊಂಡ ನಂತರ ಅದು PDF ಎಲ್ಲ ಡೀಟೇಲ್ಡಾಗಿ ನೋಡಿಕೊಂಡು ನಂತರ ಫೈನಲ್ ಸಬ್ಮಿಟ್ನ ಕೊಡ್ತೀನಿ. ಕೊಟ್ಟ ನಂತರ ಪೇಮೆಂಟಿಗೆ ಹೋಗುತ್ತೆ. ಇವಾಗ ಎಲ್ಲ ಸರಿ ಇತ್ತು, ಸಬ್ಮಿಟ್ ಕೊಟ್ಟನೆ. ನೆಕ್ಸ್ಟು ಪೇಮೆಂಟ್ನ ಮಾಡಬೇಕಾಗತ್ತೆ. ಸೊ ಕನ್ಫರ್ಮ್ ಡಿಕ್ಲರೇಷನ್ನ ಕೊಟ್ಟು ಸೊ ಡಿಕ್ಲರೇಷನ್ ಸಬ್ಮಿಟ್ ಆಗಿದೆ. ಸೊ ಈಗ ಪೇಮೆಂಟ್ನ ಆನ್ಲೈನ್ ಮುಖಾಂತರ ಮಾಡ್ಕೋಬೋದು. ಲೈಕ್ UPI, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯಾವುದ್ರ ಮುಖಾಂತರ ಬೇಕಾದರೂ ನೀವು ಪೇಮೆಂಟ್ನ ಮಾಡಿ. ಸೊ ಇವಾಗ ನಾನು ಆನ್ಲೈನ್ ಥ್ರೂ ಪೇಮೆಂಟ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಫೀಸು SC ST ಅವ್ರಿಗೆ 500 ರೂಪೀಸ್ ಇರುತ್ತೆ. ಅದರ್ ಕ್ಯಾಸ್ಟ್ ಅವರಿಗೆ 750 ಆನ್ಲೈನ್ ಫೀಸ್ ಇರುತ್ತೆ. ಸೊ ಪೇಮೆಂಟ್ ಆದ ನಂತರ ಆ ಪೇಮೆಂಟ್ ಸ್ಲಿಪ್ನ ನಿಮ್ಮ ರೆಫರೆನ್ಸ್ಗೋಸ್ಕರ ಒಂದು ಪ್ರಿಂಟೌಟ್ ತೆಗೆದಿಟ್ಕೊಳ್ಳಿ.
ನಂತರ ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗಿಲ್ಲಿ ಫೈನಲ್ ಕಾಪಿನ ಪ್ರಿಂಟ್ ತೊಗೊಂಡು ಇಟ್ಕೋಬೇಕಾಗತ್ತೆ. ಸೊ ಇದು ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಕೆಲವು ಟೈಮ್ ಲಾಗೌಟ್ ಆಗುತ್ತೆ. ಸೊ ಲಾಗೌಟ್ ಆದಾಗ ನೀವು ಸೇಮ್ ಕ್ರೆಡೆನ್ಷಿಯಲ್ನ ಎಂಟ್ರಿ ಮಾಡಿಕೊಂಡು ಲಾಗಿನ್ ಮಾಡಿಕೊಂಡು ಫೈನಲ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ನ ತೊಗೋಬೇಕಾಗತ್ತೆ. ಸೊ ಇವಾಗ ನಾನು ಯೂಸರ್ ID ಪಾಸ್ವರ್ಡ್ನ ಎಂಟ್ರಿ ಮಾಡಿಕೊಂಡು ಸೊ ವಾಟ್ಸಪ್ ಥ್ರೂ OTPನ ತೊಗೊಂಡು OTPನ ಎಂಟ್ರಿ ಮಾಡಿ ವೆರಿಫೈ OTPನ ಕೊಟ್ಟು ಸೊ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಾನಿಲ್ಲಿ ಪೇಮೆಂಟ್ ಹಿಸ್ಟ್ರಿನ ತೊಗೊಂಡು ಸೊ ಇನ್ನೊಂದು ಸಲ ಪೇಮೆಂಟ್ ಕನ್ಫರ್ಮೇಷನ್ ಒಂದು ಸಲ ನೋಡಿಕೊಂಡು ನಂತರ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಆಲ್ರೆಡಿ ಡಿಕ್ಲೇರ್ಡ್ ಅಂತ ಬರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ಕ್ಲಿಕ್ ಹಿಯರ್ ಟು ಪ್ರಿಂಟ್ ಫೈನಲ್ ಕಾಪೀಸ್ ಅಂತ ಈ ರೀತಿ ಬರುತ್ತೆ. ಸೊ ನಿಮಗಿದು ಫೈನಲ್ ಪ್ರಿಂಟೌಟ್ ಆಗಿರುತ್ತೆ. ಸೊ ಇದನ್ನು ನೀವು ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಪ್ರಿಂಟೌಟ್ ತೊಗೊಂಡು ಇಟ್ಕೊಳ್ಳಿ. ಸೊ ಇದಿಷ್ಟು ಆಗಿತ್ತು ಪೊಲೀಸ್ ಇಲಾಖೆಯ CARDAR ಅರ್ಜಿ ಹಾಕುವ ಸಂಪೂರ್ಣ ವಿಧಾನ. ಯಾವುದೇ ರೀತಿ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.